ಸ್ನೇಹಿತರೆ, ಭಾರತದಲ್ಲಿ ಹಲವಾರು ಸಂಸ್ಕೃತಿಗಳು ಬೇರೆ ಕಡೆಯಿಂದ ಬಂದು ನೆಲೆಸಿವೆ. ಎಷ್ಟೋ ಸಂಸ್ಕೃತಿಗಳು ಅನಾದಿ ಕಾಲದಿಂದ ನಮ್ಮ ಒಳಗಡೆ ವಿಲೀನವಾಗಿ ಭಾವನಾತ್ಮಕವಾಗಿ ಬೆಳೆದುಕೊಂಡಿವೆ. ಇಂತಹ ಸಂಸ್ಕೃತಿಗಳಲ್ಲಿ ಹಬ್ಬ ಹರಿದಿನ, ಹುಟ್ಟು ಸಾವು ಮುಂತಾದ ಕ್ಷಣಗಳಲ್ಲಿ ನಾವು ಸಿಡಿಸುವ ಪಟಾಕಿಗಳ ಸಂಸ್ಕೃತಿಯೂ ಕೂಡ ಒಂದಾಗಿದೆ. ನೀವು ಸಿಡಿಸುವ ಪಟಾಕಿಗಳು ಹುಟ್ಟಿದ್ದು ಯಾವಾಗ? ಸುಡುಮದ್ದುಗಳನ್ನು ಭಾರತಕ್ಕೆ ತಂದವರು ಯಾರು? ನೀವು ಪಟಾಕಿಗಳನ್ನು ಮನೆಗೆ ತರುತ್ತಿದ್ದರೆ ಬಾಕ್ಸ್ನಲ್ಲಿ ಪಟಾಕಿ ತಯಾರಿಸಿದ ಸ್ಥಳದ ಮಾಹಿತಿ ಇರುತ್ತದೆ. ಆದರೆ ದೀಪಾವಳಿ ಎಂದು ನೀವು ಸಿಡಿಸುವ ಪಟಾಕಿಗಳನ್ನು ಯಾವಾಗಿನಿಂದ ಅಭಿವೃದ್ಧಿಪಡಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಈ ವಿಡಿಯೋದಲ್ಲಿ ಪಟಾಕಿಯ ಇತಿಹಾಸದ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ. ದೀಪಾವಳಿ ಬಂತೆಂದರೆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಪಟಾಕಿಗಳು ಮಾರಾಟಕ್ಕೆ ಬರುತ್ತವೆ. ಗಂಭೀರ ಮಾಲಿನ್ಯ ಸಮಸ್ಯೆಯಿಂದಾಗಿ ಕೆಲವು ರಾಜ್ಯಗಳು ಪಟಾಕಿ ಸಿಡಿಸುವುದನ್ನು ನಿಷೇಧಿಸಿವೆ. ನೀವು ಪಟಾಕಿಗಳನ್ನು ಮನೆಗೆ ತರುತ್ತಿದ್ದರೆ ಬಾಕ್ಸ್ನಲ್ಲಿ ಪಟಾಕಿ ತಯಾರಿಸಿದ ಸ್ಥಳದ ಮಾಹಿತಿ ಇರುತ್ತದೆ. ಅಂದರೆ ಪಟಾಕಿ ತಯಾರಿಸಿದ ಸ್ಥಳ ಬಹುತೇಕ ಪೆಟ್ಟಿಗೆಗಳಲ್ಲಿ ಶಿವಕಾಶಿ, ತಮಿಳುನಾಡು ಎಂದು ಬರೆಯಲಾಗಿದೆ. ಶಿವಕಾಶಿಯನ್ನು ಪಟಾಕಿಗಳ ರಾಜಧಾನಿ ಎಂದು ಕರೆಯುತ್ತಾರೆ. ಪಟಾಕಿಯ ಅಭ್ಯಾಸವು ಚೀನಾದಿಂದ ಜಗತ್ತಿಗೆ ಹರಡಿತು ಎಂದು ನಂಬಲಾಗಿದೆ. ಗನ್ ಪೌಡರ್ 6ನೇ ಮತ್ತು 9ನೇ ಶತಮಾನದ ನಡುವೆ ಮೊದಲು ಬಳಕೆಯಾದವು. ಟ್ಯಾಂಗ್ ರಾಜವಂಶದ ಅವಧಿಯಲ್ಲಿ ಗನ್ ಪೌಡರನ್ನು ಕಂಡುಹಿಡಿಯಲಾಯಿತು. ಪಟಾಕಿ ಮಾಡಲು ಸಾಧ್ಯವಾಯಿತು. ಗನ್ ಪೌಡರ್ ಮತ್ತು ಪಟಾಕಿಗಳನ್ನು ಮೊಘಲರು ಭಾರತಕ್ಕೆ ತಂದವರು. ಮೊದಲನೆಯ ಪಾನಿಪತ್ ಯುದ್ಧದಲ್ಲಿ ಮೊಘಲರು ಭಾರತಕ್ಕೆ ಗನ್ ಪೌಡರ್ ಹಾಗೂ ಫಿರಂಗಿಗಳನ್ನು ತಂದರು. ಆಗ ಭಾರತಕ್ಕೆ ಗನ್ ಪೌಡರ್ ಬಂದಿತು. ಅಕ್ಬರ್ನ ಆಳ್ವಿಕೆಯಲ್ಲಿ ಮದುವೆಗಳಲ್ಲಿ ಪಟಾಕಿಗಳ ಬಳಕೆ ಆರಂಭಗೊಂಡವು. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಪಟಾಕಿಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಬ್ರಿಟಿಷರ ಕಾಲದಲ್ಲಿ ಶಿವಕಾಶಿಗಿಂತ ಮೊದಲು ಕೋಲ್ಕತ್ತಾದಲ್ಲಿ ಪಟಾಕಿ ಕಾರ್ಖಾನೆಗಳು ಪ್ರಾರಂಭಗೊಂಡವು. ಈ ಕಾರ್ಖಾನೆಗಳಲ್ಲಿ ಅಗ್ನಿಕುಂಡಗಳನ್ನು ತಯಾರಿಸಲಾಗುತ್ತಿತ್ತು. ಒಂದು ಕಾರ್ಖಾನೆ ಶಿವಕಾಶಿಗೆ ಸ್ಥಳಾಂತರಗೊಂಡಿತು. ಶಿವಕಾಶಿ ನಿವಾಸಿ ಪಿ. ಅಯ್ಯನಾಡರ್ ಮತ್ತು ಅವರ ಸಹೋದರ ಶಾಮುಂಗ್ ನಾಡರ್ ಉದ್ಯೋಗವನ್ನು ಹುಡುಕಿಕೊಂಡು 1923ರಲ್ಲಿ ಕಲ್ಕತ್ತಾಕ್ಕೆ ಬಂದರು ಮತ್ತು ಆಗಾಪೇಟೆಯ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅಲ್ಲಿಯೇ ಹಲವು ತಿಂಗಳ ಕಾಲ ವ್ಯಾಪಾರವನ್ನು ಗಮನಿಸಿದ ಅವರು ಜರ್ಮನಿಯಿಂದ ಯಂತ್ರಗಳನ್ನು ಆರ್ಡರ್ ಮಾಡಿದರು. ಅವರು ಅನಿಲ್ ಮತ್ತು ಅಯ್ಯನ್ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಅಗ್ನಿಕುಂಡಗಳನ್ನು ತಯಾರಿಸಲು ಪ್ರಾರಂಭಿಸಿದರು. ನಂತರ ಅದೇ ಬ್ರ್ಯಾಂಡ್ ಹೆಸರಿನಲ್ಲಿ ಪಟಾಕಿಗಳನ್ನು ಪರಿಚಯಿಸುತ್ತಾರೆ ಮತ್ತು ಅಂತಿಮವಾಗಿ ಶಿವಕಾಶಿಯನ್ನು ಪಟಾಕಿಗಳ ರಾಜಧಾನಿಯಾಗಿ ಮಾಡುತ್ತಾರೆ. ಈಗ ಶಿವಕಾಶಿಯಲ್ಲಿ ಸುಮಾರು 8,000ಕ್ಕೂ ಅಧಿಕ ಸಣ್ಣ ಮತ್ತು ದೊಡ್ಡ ಪಟಾಕಿ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ವ್ಯವಹಾರದಲ್ಲಿ 1,000 ಕೋಟಿಯಷ್ಟು ಆದಾಯ ಗಳಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಈ ವ್ಯವಹಾರವು ಲಕ್ಷಕ್ಕೂ ಮೀರಿದ್ದಾಗಿತ್ತು. ಪಟಾಕಿಗಳನ್ನು ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಆದರೆ ಈ ವ್ಯಾಪಾರವು ಹಸಿರು ಪಟಾಕಿ ಮತ್ತು ಬದಲಾಗುತ್ತಿರುವ ಸಮಯದೊಂದಿಗೆ ಇದು ಕೂಡ ಬದಲಾಗುತ್ತಾ ಹೊರಟಿದೆ. ಈಗ ಈ ವ್ಯಾಪಾರಕ್ಕೆ ಧಕ್ಕೆಯಾಗಿದ್ದು ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಪಟಾಕಿ ವ್ಯಾಪಾರವು ಸುಮಾರು 40% ಕುಸಿದಿದೆ. ಮಾಲಿನ್ಯದಿಂದಾಗಿ ಪಟಾಕಿಗಳನ್ನು ಕಡಿಮೆ ಬಳಕೆ ಮಾಡುವ ಚಿಂತನೆಯಲ್ಲಿ ಅನೇಕರು ಇದ್ದಾರೆ. ಇದರಿಂದಾಗಿ ಪಟಾಕಿ ಬಳಕೆ ಕಡಿಮೆಯಾಗಿದೆ. ಅಲ್ಲದೆ ಹಸಿರು ಪಟಾಕಿಗಳನ್ನು ಬಳಸಲಾಗುತ್ತಿದೆ. ಅದೇನೇ ಇರಲಿ ಸ್ನೇಹಿತರೆ, ಇಂತಹ ಮಾಲಿನ್ಯದಿಂದ ನಮ್ಮ ಪರಿಸರವನ್ನು ರಕ್ಷಿಸಿ ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧ ಪರಿಸರ ವಾತಾವರಣವನ್ನು ಕೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.